ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSC ಅವರು ಅಸಿಸ್ಟೆಂಟ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅವರ ಎಕ್ಸಾಮ್ ಇದೇ ತಿಂಗಳು 6 ಮತ್ತು 7ನೇ ತಾರೀಕಲ್ಲಿ ನಡಿಬೇಕಾಗಿತ್ತು. ಹಾಗೆ ಮುಂದಿನ ತಿಂಗಳು 4ನೇ ತಾರೀಕಂದು ನಡಿಬೇಕಾಗಿದ್ದಂಥ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು, ಹಾಗೆ ಯಾವ್ಯಾವ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ಎಕ್ಸಾಮನ್ನು ಬರೆದಿದ್ರೆ ಅದ್ರ ಕತೆ ಏನು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡೋಣ, ತಿಳ್ಕೊಳ್ಳೋಣ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ನೀವು ಬರೆದಿರುವಂಥ ಎಕ್ಸಾಮ್ಗಳ ಕತೆ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಿಗುತ್ತೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದರು. ಒಳ ಮೀಸಲಾತಿ ಇದು ಬರೀ ಪರಿಶಿಷ್ಟ ಜಾತಿಯವರಿಗೆ. ಪರಿಶಿಷ್ಟ ಜಾತಿಯಲ್ಲಿ ಉದ್ಯೋಗದಿಂದ ಯಾರು ವಂಚಿತರಾಗಿದ್ದಾರೆ ಅವರಿಗೂ ಉದ್ಯೋಗ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಳ ಮೀಸಲಾತಿಯನ್ನು ತಂದರು. ಹಾಗೆ ಆ ಜಾತಿಯಲ್ಲಿ 3 ಭಾಗವಾಗಿ ಮಾಡಿದರು, ABC ಅಂತ. A ಮತ್ತು B ಗುಂಪಿಗೆ 6%, C ಅವರಿಗೆ 5, ಅವರಿಗೆ ಒಟ್ಟು 17% ರಿಸರ್ವೇಷನ್ ಇದೆಯಲ್ವ, ಅದರಲ್ಲಿ ಈ ರೀತಿ 6, 6, 5 ಈ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅವರು ಹಿಂದೆ ಬಿಟ್ಟಂಥ ನೋಟಿಫಿಕೇಷನಲ್ಲಿ ಇದು ಇರಲಿಲ್ಲ, ಈ ರೀತಿ ರೋಸ್ಟರ್ ವೈಸು ಸಪ್ರೇಟ್ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಇವಾಗ ಅವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ KPSC ಅವರು ಏನು ಕಾರಣ ಕೊಟ್ಟಿದ್ದಾರೆ ಅಂತ ಅಂದರೆ 28/10/2024 ಈ ಡೇಟನ್ನು ನೆನ್ಪಿಟ್ಕೊಳ್ಳಿ. 28/10/2024 ಈ ಡೇಟ್ ಮತ್ತು ಈ ಡೇಟ್ ಆದ ನಂತರ ಯಾವುದಾದ್ರೂ ನೋಟಿಫಿಕೇಷನನ್ನು KPSC ಅವರು ಬಿಟ್ಟಿದ್ರೆ, ಅಥವಾ ತಿದ್ದುಪಡಿ ನೋಟಿಫಿಕೇಷನನ್ನು KPSC ಅವರು ಬಿಟ್ಟಿದ್ರೆ ಯಾವುದಾದ್ರೂ ಪೋಸ್ಟ್ದು, ಆ ಎಕ್ಸಾಮ್ಗಳು ರದ್ದಾಗುತ್ತೆ ಅಂತ. ಅದಕ್ಕೂ ಮುಂಚೆ ಬಿಟ್ಟಿರುವಂಥದ್ದು ಯಾವ ಎಕ್ಸಾಮ್ಗಳಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈ ಡೇಟ್ ನಂತರ ಬಿಟ್ಟಿರುವಂತಹ ತಿದ್ದುಪಡಿ ನೋಟಿಫಿಕೇಷನನ್ನು ಬಿಟ್ಟಿದ್ರೂ ಅಷ್ಟೇ ಆ ಎಕ್ಸಾಮ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸೊ KS ಕತೆ ಏನು? KS ಎಕ್ಸಾಮನ್ನು ನೋಟಿಫಿಕೇಷನ್ ಮಾಡಿದ್ದು 26/2/2024ರಲ್ಲಿ. ಹಾಗೆಯೇ ಈ ಎಕ್ಸಾಮ್ಗೆ ಯಾವುದೇ ರೀತಿಯ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಸೊ ಆ ಕಾರಣಕ್ಕಾಗಿ KS ಎಕ್ಸಾಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇವರು KPSC ಅವರು ಇವಾಗ ಬಿಟ್ಟಿರುವಂತಹ ಸುತ್ತೋಲೆಗೂ ಈ KS ಎಕ್ಸಾಮ್ಗೂ ಏನೂ ಸಂಬಂಧ ಇಲ್ಲ. ಯಾಕಂದರೆ ಇವರು ತಿದ್ದುಪಡಿಯನ್ನು ಬಿಟ್ಟೇ ಇಲ್ಲ KS ಎಕ್ಸಾಮ್ಗೆ. ಹಾಗೆಯೇ ಇದರ ನೋಟಿಫಿಕೇಷನ್ 28/10/2024 ಮುಂಚೆ ಆಗಿರುವಂಥದ್ದು. ಸೊ ಆ ಕಾರಣ KS ಎಕ್ಸಾಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮೇನ್ಸ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಒಂದು ವಿಷಯ ಹೇಳ್ತೀನಿ. ಅವರು ಅಕ್ಟೋಬರ್ 1st ವೀಕಲ್ಲಿ ನಾವು ಮೇನ್ಸ್ ರಿಸಲ್ಟನ್ನು ಬಿಡ್ತೀವಿ ಅಂದಿದ್ದಾರೆ. ಹಾಗೆಯೇ ಇದೇ ವರ್ಷದಲ್ಲಿ ಫುಲ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದಿದ್ದಾರೆ. ವೆಟರ್ನರಿ ಆಫೀಸರ್ ಅವರ ಪೋಸ್ಟ್ಗೂ ಇದು ಅಪ್ಲೈ ಆಗಲ್ಲ, ಅವ್ರ ಎಕ್ಸಾಮ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆಯೇ PDO ಎಕ್ಸಾಮ್, PDO RPC ಎಕ್ಸಾಮ್ಗೂ ಏನು ಪ್ರಾಬ್ಲಮ್ ಆಗಲ್ಲ. PDO ಅವರ ತಿದ್ದುಪಡಿ ನೋಟಿಫಿಕೇಷನನ್ನು 17/9/2024 ಬಿಡುಗಡೆ ಮಾಡಿದರು. ಸೊ ಇದು 28/10/2024 ಮುಂಚೆ ಆಗಿದೆ. ಸೊ ಆ ಕಟ್ ಆಫ್ಗಿಂತ ಮುಂಚೆ ಬಿಟ್ಟಿದ್ದಾರೆ. ಸೊ PDO RPC ಎಕ್ಸಾಮ್ಗಳಿಗೂ ಏನು ತೊಂದರೆ ಇಲ್ಲ. ಹಾಗೆಯೇ ಗ್ರೂಪ್ B ಎಕ್ಸಾಮನ್ನು ಬರೆದಿದ್ದೀರಲ್ಲ, ನೀವು ಅಷ್ಟೇ ರೀಸೆಂಟಾಗಿ ನಿಮ್ಮ 1:3 ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮಗೂ ಏನು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಗ್ರೂಪ್ C ಎಕ್ಸಾಮ್ RPC ಅವರು, ಸೊ ಅದರಲ್ಲಿ ಲೈಬ್ರರಿ ಹಾಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಎಲ್ಲ ಪೋಸ್ಟ್ಗಳು ಬರುತ್ತೆ. ಈ ಎಕ್ಸಾಮ್ಗೂ ಏನು ಪ್ರಾಬ್ಲಮ್ ಇಲ್ಲ. ಹೈದರಾಬಾದ್ ಕರ್ನಾಟಕ ರೀಜನ್ ಗ್ರೂಪ್ C ಪೋಸ್ಟ್ಗಳಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆಯೇ ಮೋಟಾರು ವಾಹನ ನಿರೀಕ್ಷಕರು RPC ಮತ್ತು HK ಈ ಎರಡೂ ಎಕ್ಸಾಮ್ನ ತಿದ್ದುಪಡಿ ಅಧಿಸೂಚನೆಯನ್ನು 30ನೇ ತಾರೀಕು 10ನೇ ತಿಂಗಳು 2024 ಬಿಟ್ಟಿದ್ದಾರೆ. ಸೊ ಈ ಎರಡೂ ಪೋಸ್ಟ್ಗಳು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಅವ್ರು ಹೇಳಿರೋ ಪ್ರಕಾರ ತಿದ್ದುಪಡಿ ನೋಟಿಫಿಕೇಷನನ್ನು ಕೂಡ 28/10 ನಂತರ ಬಿಟ್ಟಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಇಲ್ಲಿ ಬಿಟ್ಟಿದ್ದಾರೆ 28/10 ನಂತರ, ಅಂದರೆ 30ನೇ ತಾರೀಕಂದು. ಸೊ ಆ ಕಾರಣಕ್ಕಾಗಿ ಮೋಟಾರು ವಾಹನ ನಿರೀಕ್ಷಕರು HK ಮತ್ತು RPC ಇದು ಕ್ಯಾನ್ಸಲ್ ಆಗ್ಬೋದು. ಇನ್ನೊಂದು ಮೋಸ್ಟ್ ವೆಯ್ಟೆಡ್ ಎಕ್ಸಾಮ್ ಯಾವುದು ಅಂದರೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್. ಈ ಎಕ್ಸಾಮ್ಗಂತೂ ತುಂಬ ಆಸ್ಪಿರೆಂಟ್ಗಳು ಕಾಯ್ತಾ ಇದ್ದರು, ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತ. ಇದು ಹೇಳ್ತಾನೆ ಇದ್ದರು, ಇನ್ನೊಂದು ಸಲ
ನೋಟಿಫಿಕೇಷನ್ ಮಾಡ್ತೀವಿ ಅಂತ. ಅಂತೂ ಫೈನಲಿ ಹಾಗೆ ಆಯಿತು. ಯಾಕಂದರೆ ಇದ್ರ ನೋಟಿಫಿಕೇಷನ್ ಒಂದು 2-3 ಸಲ ಬಿಟ್ಟಿದ್ದಾರೆ. ಇತ್ತೀಚೆಗೆ ಹೊಸ ತಿದ್ದುಪಡಿ ನೋಟಿಫಿಕೇಷನನ್ನು 22/11/2024 ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಎಕ್ಸಾಮ್ ರದ್ದಾಗತ್ತೆ. ಮತ್ತು ಹೊಸ ನೋಟಿಫಿಕೇಷನ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ದು ಬಿಡ್ತಾರೆ ವಿತ್ ಒಳ ಮೀಸಲಾತಿ. ಆ ಕಾರಣಕ್ಕಾಗಿ ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಹಾಗೆಯೇ ACSAT ನೀವು ಕೂಡ ಮೇನ್ಸ್ ಎಕ್ಸಾಮನ್ನು ಬರೆದಿದ್ದೀರಾ, ಈ ಎಕ್ಸಾಮ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. KPSC ಅವರ OTR ರಿಜಿಸ್ಟ್ರೇಷನಲ್ಲಿ ಲಾಗಿನ್ ಆಗಿ ನೀವು ನೋಟಿಫಿಕೇಷನ್ ಡೇಟನ್ನು ನೋಡ್ಬೋದು. ಹಾಗೆಯೇ ಅವರು ತಿದ್ದುಪಡಿ ಅಧಿಸೂಚನೆಯನ್ನು ಯಾವತ್ತಾದರೂ ಬಿಟ್ಟಿದ್ದಾರಾ ಅಂತ ನೀವು ನಾನು ಹೇಳ್ದಲ್ಲೇ ಇರುವಂತಹ ಎಕ್ಸಾಮ್ಗಳು ಯಾವುದಾದ್ರೂ ನೀವು ಬರೆದಿದ್ರೆ ಈ ರೀತಿ ನೋಡ್ಕೊಳ್ಳಿ. ಈ ವಿಡಿಯೋಯಿಂದ ಸಿಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಎಕ್ಸಾಮ್ಗೆ ಬೇಕಾಗಿರುವಂತಹ UPSC ಮತ್ತು KPSC ಎರಡೂ ಎಕ್ಸಾಮ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಅದನ್ನೆಲ್ಲ ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.